ನನ್ನ ಅಕ್ಕಂದಿರೆ ಅಣ್ಣ ತಮ್ಮಂದಿರೆ ಹಾಗೂ ನಾವು ಬಂದಿದ್ದು 3 ದಿನ ಆಯ್ತು ಹೋರಾಟ ಮಾಡಕ್ಕ. ಗ್ರಾಮಗಳಲ್ಲಿ ಬಂದ್ ಮಾಡಕ್ಕ ಬಂದ್ ಕೇಸಿ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಆದ್ರೂ ಸರಾಯಿಗಳಲ್ಲಿ ಅಂಗಡಿಗಳು ಮುಚ್ಚಿದ್ದಾರೆ ಹೊರತು ಮನೆಗಳಲ್ಲಿಟ್ಟು ಮಾರಕಚ್ಚಾರ. ನಾವು ಬಂದ್ ಕೇಸಿ ಇಲ್ಲಿ ಹೋರಾಟ ಮಾಡಿ 2 ತಾಸು ಆಗಕ್ ಬಂತು. ಇವಾಗ ಬಂದಿದ್ದಾರೆ ತಹಸೀಲ್ದಾರ್, ಅವ್ರನ್ನ ನಾವು ವಿಚಾರಣೆ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲರೂ ಕುಡಿತಾರೆ. ಕುಡ್ದು ನಮ್ಗಂತೂ ಸಾಕಾಗ್ಬಿಟ್ಟೈತೆ. ಇವಾಗ ಏನಂದ್ರೆ ಹೋರಾಟ ಮಾಡಕ್ ಬಂದಿದೀವಿ. ಇವರಾದ್ರೂ ನಮ್ಮ ಮನವಿಗಳನ್ನು ಸ್ವೀಕರಿಸಿ ಬಂದ್ ಮಾಡ್ಬೇಕಂತ ಅವ್ರ ಹತ್ರ ನಾವು ಮನವಿ ಮಾಡಿಕೊಳ್ತೀವಿ. ಇಲ್ಲಿಗೆ ಹೆಣ್ಮಕ್ಳು ಮಕ್ಕಳು ಮರಿ ಗಂಡ ಹೆಂಡ್ರೆಲ್ಲ ಬಿಟ್ಟು ಬಂದಿವಿ. ಸ್ವಲ್ಪ ಅವರು ಬಂದ್ ಕೇಸಿ ಇವಾಗ 18 ವರ್ಷ 10 ವರ್ಷ ಮಕ್ಕಳು ಸಂತಿಗೆ ಕುಡಿಯಲು ಪ್ರಾರಂಭ ಮಾಡ್ಯಾರ. ಸಾರಾಯಿ ಮಾರೋದು ಎಲ್ಲಾನು ದೂರನ ಮಾಡ್ಬೇಕು. ಇಲ್ಲಂತೆ ಅಂಗಡಿ ಮುಂದ ಶಾಲೆ ಮುಂದ ಇಟ್ಕೊಂಡು ಮಾರಿದ್ರೆ ಶಾಲೆ ಮಕ್ಕಳು ಎಜುಕೇಶನ್ ಏನಾಗ್ಬೇಕು, ಮಕ್ಕಳ ಭವಿಷ್ಯ ಏನಾಗ್ಬೇಕು? ಸಣ್ಣ ಮಕ್ಕಳು ಕುಡಿದು ಕಲ್ತ್ರೆ ನಮ್ಮಂತರ ಕಥೆ ಏನಾಗ್ಬೇಕು? ನಮ್ಮಂತ ಹೆಣ್ಮಕ್ಳು ದುಡಿದು ಕೇಸಿ ಮನೆಗಿಟ್ರೆ ಗಂಡ್ಮಕ್ಳು ಒಯ್ಕೇಸಿ ಸಾರಾಯದ ಅಂಗಡಿಗಿರ್ತಾರೆ. ಮಕ್ಕಳ ಜೀವನಕ್ಕೆ ನಾವೇನ್ ಮಾಡ್ಬೇಕು? ಎಷ್ಟುವರೆಗೆ ಮಾಡ್ಬೇಕು ಹೋರಾಟ? ರಾಯಚೂರು ಆಯ್ತು, ಎಲ್ಲ ಆಯ್ತು. ಈಗ ಗ್ರಾಮಸ್ಥರ ಸಮಿತಿಗೆ ಎದ್ದು ಕುಂತ್ಕೊಂಡಿವಿ. ಇದಾದ್ರೂ ಸ್ವಲ್ಪ ತಾವು ಮನವಿ ಮಾಡಿಕೊಳ್ಬೇಕು. ಗ್ರಾಮಗಳಲ್ಲಿ ಬಂದು ಮಾಡಿ ಕೇಸಿ ಸರ್ ಬಂದು ಕೇಸಿ ಕೇಳ್ಬೇಕಂತ ನಾವು ಅವರಲ್ಲಿ ವಿನಂತಿಸಿಕೊಳ್ತೀವಿ. ಈಗ ಹೇಳ್ತಾ ನಾನು 2 ಮಾತುಗಳನ್ನು